ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ವೆಂಕಟ ರಾಘವನ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ. ನಾವು ಕಳೆದ ಎಪಿಸೋಡಲ್ಲಿ ಮಾತಾಡ್ತಾ ಇದ್ವಿ ರುದ್ರಾಕ್ಷಿ ಬಗ್ಗೆ. ಮಕ್ಕಳಲ್ಲಿ ಚೈತನ್ಯ ಕೊಡ್ತಕ್ಕಂಥದ್ದು, ಎನರ್ಜಿ ಕೊಡ್ತಕ್ಕಂಥದ್ದು, ಮಕ್ಕಳಲ್ಲಿ ಸಕಾರಾತ್ಮಕವಾದಂಥ ಆಲೋಚನೆಗಳು ಕೊಡ್ತಕ್ಕಂಥ ರುದ್ರಾಕ್ಷಿಗಳು, ಯಾವ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಯಾವ ರುದ್ರಾಕ್ಷ ಸೂಕ್ತ ಅಂತಕ್ಕಂಥ ವಿಚಾರ ಮಾತಾಡ್ತಾ ಇದ್ವಿ. ಮಕ್ಕಳ ಜೊತೆಗೆ ದೊಡ್ಡವರು ಕೂಡ ರುದ್ರಾಕ್ಷನ ಯೂಸ್ ಮಾಡ್ಬೋದು. ಹೆಣ್ಣುಮಕ್ಕಳು, ಮದುವೆ ಆಗಿರೋರು ಎಲ್ಲರೂ ಯೂಸ್ ಮಾಡ್ಬೋದು. ಮೊನ್ನೆ ಮೇಷರಾಶಿಯಿಂದ ತುಲಾ ರಾಶಿವರೆಗೂ ಮಾತಾಡಿದ್ವಿ. ಇವತ್ತು ನಾವು ವೃಶ್ಚಿಕ ರಾಶಿಯಿಂದ ಮೀನ ರಾಶಿವರೆಗೆ ಯಾವ ರಾಶಿಗೆ ಯಾವ ರುದ್ರಾಕ್ಷ ಒಳ್ಳೆಯದಂತ ಮಾತಾಡೋಣ ಬನ್ನಿ. ಇದಕ್ಕೆ ಮೊದಲು ಎಪಿಸೋಡ್ಗಳಲ್ಲಿ ನಾವು ಯಾವ ನಂಬರಲ್ಲಿ ಹುಟ್ಟಿರೋರಿಗೆ ಯಾವ ರುದ್ರಾಕ್ಷ ಒಳ್ಳೆಯದಂತ ಮಾತಾಡಿದ್ವಿ. ಅದೇ ರೀತಿ ಯಾವ ರಾಶಿಗೆ ಯಾವ ರುದ್ರಾಕ್ಷ ಒಳ್ಳೆಯದಂತ ಮಾತಾಡೋಣ ಬನ್ನಿ. ವೃಶ್ಚಿಕ ರಾಶಿ ಇದು ಜಲರಾಶಿ ತುಂಬ ಇನೋವೇಟಿವ್ ಐಡಿಯಾಸ್ ಇರ್ತಕ್ಕಂಥವ್ರು, ಅಗಾಧವಾದಂಥ ಶಕ್ತಿ ಇರ್ತಕ್ಕಂಥವ್ರು, ಇನ್ವೆಸ್ಟಿಗೇಟಿವ್ ನಾಲೆಡ್ಜ್ ಇರ್ತಕ್ಕಂಥವ್ರು. ಇದಕ್ಕೆ ಕುಜ ಅಧಿಪತಿ, ಅದಕ್ಕೆ ಇವರಲ್ಲಿ ಸಹಜವಾಗಿಯೇ ಧೈರ್ಯ ಇರುತ್ತೆ. ಈ ರಾಶಿಯವ್ರಿಗೆ ಏನಂದರೆ ಚಂದ್ರ ಸ್ವಲ್ಪ ನೀಚನಾಗಿರ್ತಾನೆ. ಎಲ್ಲರಿಗೂ ಗೊತ್ತು, ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚನಾಗಿರ್ತಾನಂತೆ. ಚಂದ್ರ ಮನೋಕಾರಕ, ಮಾತೃಕಾರಕ ಕೂಡ ಹೌದು. ಮನೋಕಾರಕನಾಗಿರೋದ್ರಿಂದ ಮನಸ್ಸು ಚಂಚಲತೆ, ಡೈವರ್ಟ್ ಆಗಿಬಿಡ್ತಾ ಇರುತ್ತೆ ಮನಸ್ಸು. ಇವಾಗ ಬುಕ್ ತೊಗೊಂಡಿರ್ತಾರೆ, ಸ್ವಲ್ಪ ಹೊತ್ತು ನೋಡಿದರೆ ಮೊಬೈಲ್ ನೋಡ್ತಾ ಇರ್ತಾರೆ, ಸ್ವಲ್ಪ ಹೊತ್ತು ನೋಡಿದ್ರೆ ಟಿ ವಿ ನೋಡ್ತಾರೆ, ಇಲ್ಲ ಆಚೆ ಒಂದು ಕಡೆ ಇವರು ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದೇ ಇಲ್ಲ. ಈವನ್ ದೊಡ್ಡವ್ರಿಗೂ ಕೂಡ ಮನಸ್ಸು ಚಂಚಲತೆ ಇರುತ್ತೆ, ಡ್ಯುಯಾಲಿಟಿ ಇರುತ್ತೆ, ಡಿಮೋಟಿವೇಟ್ ಆಗ್ತಾ ಇರ್ತಾರೆ, ನೆಗೆಟಿವ್ ಥಿಂಕಿಂಗ್ ಇರುತ್ತೆ. ಇಂಥದನ್ನೆಲ್ಲ ಕೂಡ ನಾವು ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಅದ್ಭುತವಾದ ರುದ್ರಾಕ್ಷ ಇದು ಎರಡು ಮುಖದ ರುದ್ರಾಕ್ಷ. ಇದನ್ನು ಅರ್ಧನಾರೀಶ್ವರ ಸ್ವರೂಪ ಅಂತ ಕರಿತೀವಿ. ಚಂದ್ರನ ನಂಬರ್ ಕೂಡ 2ನೇ ನಂಬರ್. ಅದರಿಂದ ದ್ವಿಮುಖ ರುದ್ರಾಕ್ಷ ಹಾಕೋದ್ರಿಂದ ಇವರಲ್ಲಿ ಮನಸ್ಸು ಸ್ಥಿರತೆ, ಕಾಮ್ ಆಗಿರ್ತಕ್ಕಂಥದ್ದು ಮತ್ತು ಕಾನ್ಸಂಟ್ರೇಷನ್ ಲೆವೆಲ್ ಡೆವಲಪ್ ಆಗ್ತಕ್ಕಂಥದ್ದು. ಈವನ್ ಗಂಡ ಹೆಂಡತಿಯಲ್ಲೂ ಕೂಡ ದ್ವಿಮುಖ ರುದ್ರಾಕ್ಷಿ ಇದನ್ನು ಅರ್ಧನಾರೀಶ್ವರ ಸ್ವರೂಪವಾದಂಥ ಈ ರುದ್ರಾಕ್ಷವನ್ನು ಧಾರಣೆ ಮಾಡೋದ್ರಿಂದ ಗಂಡ ಹೆಂಡತಿಯಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗಿಗೆ ಸಹಾಯಕಾರಿ ಮಾಡಿಕೊಡುತ್ತೆ. ರುದ್ರಾಕ್ಷವನ್ನು ಧಾರಣೆ ಮಾಡುವಾಗ ನೀವು ಹಿಂದಿನ ಎಪಿಸೋಡಲ್ಲಿ ನಾವು ಏನು ಮಾತಾಡಿದ್ದೀವಿ, ಅದನ್ನು ಯಾವ ಥರ ಶುದ್ಧೀಕರಿಸಬೇಕು, ಯಾವತ್ತು ಹಾಕ್ಕೋಬೇಕು, ಎಷ್ಟು ಟೈಮಲ್ಲಿ ಹಾಕಬೇಕು, ಇದೆಲ್ಲವೂ ಕೂಡ ಫಾಲೋ ಮಾಡಬೇಕು. ಮತ್ತು ಈಗ ವೃಶ್ಚಿಕ ರಾಶಿ ಆಯಿತು. ನೆಕ್ಸ್ಟ್ ಧನುಸು ರಾಶಿ, ಎಗೈನ್ ಅಗ್ನಿತತ್ವದ ರಾಶಿ. ಈ ಧನುಸು ರಾಶಿ ಏನಂತ ಹೇಳಿದರೆ ಈ ಗುರುಗಳಿಗೆ ಸಂಬಂಧಿಸಿರ್ತಕ್ಕಂಥ ರಾಶಿ. ಎಕ್ಸ್ಪೆಷಲಿ ಗುರು ಅಂದರೆ ಶಿವಸ್ವರೂಪ, ಮತ್ತು ಇವರು ವೈದ್ಯ ಸ್ವರೂಪ, ನಾರಾಯಣ ಸ್ವರೂಪ. ಅದಕ್ಕೆ ವೈದ್ಯೋ ನಾರಾಯಣೋ ಹರಿ ಅಂತ ಕರಿತೀವಿ. ಸಾಕ್ಷಾತ್ ಗುರು ನಾರಾಯಣ ಸ್ವರೂಪಿ ಆಗಿರೋದ್ರಿಂದ ಇದಕ್ಕೆ ಗುರು ಮುಖ್ಯವಾಗಿ, ಗುರು ಅಂದರೆ ದಕ್ಷಿಣಾಮೂರ್ತಿ ಅಂತ ಕರಿತೀವಿ. ಶಿವ ಕೂಡ ಶಿವತತ್ವ ಇರುತ್ತೆ ಇದರಲ್ಲಿ. ಅದಕ್ಕಾಗಿ 5 ಮುಖದ ರುದ್ರಾಕ್ಷವನ್ನು ಧಾರಣೆ ಮಾಡಬೇಕು. ಧನುಸು ರಾಶಿಯವರು, ಯಾರು ಧನುಸು ರಾಶಿಯಲ್ಲಿ ಜನನ ಆಗಿದೆಯೋ ಅವರು 5 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿದರೆ ಅದು ಶಿವತತ್ವದ ಸ್ವರೂಪದಿಂದ ನಮಗೆ ಒಳ್ಳೆಯ ಆಲೋಚನೆಗಳು, ಸಕಾರಾತ್ಮಕ ಚಿಂತನೆಗಳು, ಕಾನ್ಸಂಟ್ರೇಷನ್ ಲೆವೆಲನ್ನು ಬೆಳೆಸುತ್ತೆ. ಅದಕ್ಕಾಗಿ ಧನುಸು ರಾಶಿ ಮಕ್ಕಳಿಗೆ 5 ಮುಖದ ರುದ್ರಾಕ್ಷವನ್ನು ಮಂಡೇ ಬಿಫೋರ್ ಸನ್ರೈಸ್ ಶುದ್ಧೀಕರಿಸ್ತಿರ್ತಕ್ಕಂಥ ರುದ್ರಾಕ್ಷವನ್ನು ಕೆಂಪು ದಾರದಲ್ಲಿ ಕೊರಳಲ್ಲಿ ಹಾಕಿ ತುಂಬ ಸಹಾಯಕಾರಿ ಆಗುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಮಾತಾಡೋಣ ಬನ್ನಿ. ಮಕರ ರಾಶಿ. ಮಕರ ರಾಶಿ ಭೂತತ್ವದ ರಾಶಿ. ಇದಕ್ಕೆ ಅಧಿಪತಿ ಬಂದು ಶನಿ ಭಗವಾನರು. ಇಲ್ಲಿ ಶನಿ ಭಗವಾನರು ತುಲಾ ರಾಶಿಯಲ್ಲಿ ಉಚ್ಚರಾಗಿರ್ತಾರೆ. ಅದಕ್ಕೆ ತುಲಾ ರಾಶಿಗೆ ನಾವು 6 ಮುಖದ ರುದ್ರಾಕ್ಷ ಅಂತ ಮಾತಾಡಿದ್ದೀವಿ. ಅದೇ ಶನಿದೇವರು ಮಕರ ರಾಶಿಗೆ ಸಂಬಂಧಿಸಿರತಕ್ಕಂಥ ಆಗಿರೋದ್ರಿಂದ ಮಕರ ರಾಶಿಗೆ ಸಂಬಂಧಿಸಿರ್ತಕ್ಕಂಥ ರುದ್ರಾಕ್ಷ ಕೂಡ 6 ಮುಖ ಆಗಿರುತ್ತೆ. ಇದು ಸುಬ್ರಹ್ಮಣ್ಯ ಸ್ವಾಮಿ ಸ್ವರೂಪ. ಯಾಕೆಂದರೆ ಸುಬ್ರಹ್ಮಣ್ಯ ಸ್ವಾಮಿ ಕೂಡ 6 ಮುಖ ಇರುತ್ತೆ. ಅದಕ್ಕೆ ಇದನ್ನು ಷಣ್ಮುಖ ಸ್ವರೂಪ ಅಂತ ಕರಿತೀವಿ. ಇದು ತುಂಬ ಡಿವೈನ್ಲಿ ರುದ್ರಾಕ್ಷ. 6 ಮುಖದ ರುದ್ರಾಕ್ಷವನ್ನು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಕೊರಳಲ್ಲಿ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮೊದಲು ಕೆಂಪು ದಾರದಲ್ಲಿ ಹಾಕಿ ತುಂಬ ಒಳ್ಳೆಯದಾಗತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಕುಂಭರಾಶಿ. ಕುಂಭರಾಶಿ ವಾಯುತತ್ವದ ರಾಶಿ. ತುಂಬ ಹೈಪರ್ ಆ್ಯಕ್ಟಿವ್ ಇರ್ತಾರೆ ಮಕ್ಕಳು. ಇವನ್ನ ನೋಡ್ಕೊಳ್ಳೋದೇ ಒಂದು ಕೆಲಸ. ಎಲ್ಲಿರೋ ವಸ್ತುಗಳನ್ನು ತೆಗೆದು ಬಿಸಾಕಿಬಿಡ್ತಾರೆ. ಮತ್ತು ತಂದೆ ತಾಯಿಗೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಅದು ಬೇಕು ಇದು ಬೇಕಂತ ಇರ್ತಾರೆ. ಅದಕ್ಕಾಗಿ ಈ ವಾಯುತತ್ವದ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು, ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದಕ್ಕೆ ಪೇರೆಂಟ್ಸ್ ನಮ್ಮ ಹತ್ರ ಬಂದಿರೋರು ಹೇಳ್ತಾ ಇರ್ತಾರೆ, ತುಂಬ ತುಂಟ ಸ್ವಾಮಿ ನಮ್ಮ ಮಗನ, ಅವ್ನು ನೋಡ್ಕೊಳ್ಳೋದೇ ಕಷ್ಟ, ಅವ್ರನ್ನ ತುಂಬ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ನಮ್ಗೆ ಟೈಮೇ ಸಾಕಾಗಲ್ಲ ಏನಾದರೂ ಕೆಲಸ ಮಾಡ್ಕೊಳ್ಳೋಕ್ಕೆ ಅಂತ. ಇವ್ರಿಗೂ ಕೂಡ ಅಷ್ಟೇ. ಇದು ಶನಿಗೆ ಸಂಬಂಧಿಸಿರ್ತಕ್ಕಂಥ ರಾಶಿ ಕುಂಭರಾಶಿ. ತುಲಾ ರಾಶಿಯಲ್ಲಿ ಉಚ್ಚನಾಗಿರ್ತಕ್ಕಂಥ ಕುಂಭ ಈ ರಾಶಿಗೂ ಕೂಡ ಮೂಲ ತ್ರಿಕೋನದಲ್ಲಿರ್ತಾನೆ.
ಅದಕ್ಕಾಗಿ ಆರುಮುಖದ ರುದ್ರಾಕ್ಷ ಸುಬ್ರಹ್ಮಣ್ಯ ಸ್ವಾಮಿ ಸ್ವರೂಪವಾಗಿರ್ತಕ್ಕಂಥ ಈ ಆರುಮುಖ ರುದ್ರಾಕ್ಷ ಧಾರಣೆ ಮಾಡೋದರಿಂದ ಮಕ್ಕಳಲ್ಲಿ ಹೆಚ್ಚು ಕಾನ್ಸಂಟ್ರೇಷನ್ ಬೆಳೆಯುತ್ತೆ. ಜೊತೆಗೆ ಮಕ್ಕಳ ಬೆಳವಣಿಗೆಯಲ್ಲೂ ಕೂಡ ಸಹಾಯಕಾರಿಯಾಗುತ್ತೆ. ಆದರೆ ಮಾನಿಟರ್ ಮಾಡ್ತಾ ಇರಿ. ರುದ್ರಾಕ್ಷ ಹಾಕಿ ಮಕ್ಕಳನ್ನ ಹೋಮ್ವರ್ಕ್ ಮಾಡೋದು ಮತ್ತೊಂದರಲ್ಲೂ ಕೂಡ ಸಹಾಯ ಮಾಡಿಲ್ಲ, ಅಥವಾ ಮಕ್ಕಳು ಸರಿಯಾಗಿ ಸ್ಕೂಲ್ಗೆ ಹೋಗಿಲ್ಲ ಅಂದರೂ ಕೂಡ ರುದ್ರಾಕ್ಷ ಹಾಕ್ಕೊಂಡು ಅದರಿಂದ ನಿಮ್ಗೆ ಉಪಯೋಗ ಆಗೋದಿಲ್ಲ. ಅದರಿಂದ ಮಕ್ಕಳನ್ನು ಟೈಮ್ ಟು ಟೈಮ್ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಓದ್ತಾ ಇದ್ದಾರೆ, ಇದನ್ನು ಪೇರೆಂಟ್ಸ್ ಬ್ಯುಸಿ ಇದ್ದರೂ ಕೂಡ ಒಂದು ಗಮನ ಇಟ್ಟಿರಬೇಕು. ಅದಕ್ಕಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಕೂಡ ಇರಬೇಕು. ಸ್ನೇಹಿತರೆ, ಇನ್ನು ಕೊನೆ ರಾಶಿ ತುಂಬ ಅದ್ಭುತವಾದ ರಾಶಿ ಇದು. ಇದನ್ನು ಮೋಕ್ಷ ರಾಶಿ ಅಂತ ಕೂಡ ಕರಿತೀವಿ. 12 ರಾಶಿಗಳಲ್ಲಿ ಕೊನೆ ರಾಶಿ ನಮಗೆ ಮೋಕ್ಷವನ್ನು ಕೊಡ್ತಕ್ಕಂಥ ರಾಶಿ. ಇದಕ್ಕೆ ಗುರು ಅಧಿಪತಿ. ಇದು ಜಲತತ್ವದ ರಾಶಿ. ಈ ಜಲತತ್ವದ ರಾಶಿಯಲ್ಲಿ ಏನಂದರೆ 2 ಮೀನುಗಳಿರುತ್ತೆ ಮೀನ ರಾಶಿಯಲ್ಲಿ. ಒಂದು ಮೀನು ಏನಂದರೆ ಮೇಲಕ್ಕೆ ಈಜು ಹೊಡಿತಾ ಇರುತ್ತೆ, ಇನ್ನೊಂದು ಮೀನು ಕೆಳಗಡೆಗೆ ಈಜು ಹೊಡಿತಾ ಇರುತ್ತೆ. ಈ ಥರ ಮೇಲಕ್ಕೆ ಕೆಳಗಡೆ ಹೋಗ್ತಾ ಇರ್ತಕ್ಕಂಥ ಮೀನುಗಳ ಸಂಕೇತ ಏನಂದರೆ, ಒಂದೊಂದು ಸರ್ತಿ ಮನುಷ್ಯ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾನೆ, ಒಳ್ಳೆ ಲಹರಿಯಲ್ಲಿ ಇರ್ತಾನೆ, ಅವನಿಗೆ ಕವಿತ್ವ ಬರುತ್ತೆ, ಅವನಿಗೆ ಹಾಡು ಬರುತ್ತೆ, ಖುಷಿಯಾಗಿರ್ತಾನೆ. ಇನ್ನೊಂದು ಸರ್ತಿ ನೆಗೆಟಿವ್ಗೆ ಹೋದಾಗ ಇದೇನು ಜೀವನನ, ಇಷ್ಟೇನೇ ಜೀವನನ, ಇನ್ನೇನು ಇದೇನ ಬದುಕ, ಈ ಥರ ವೈರಾಗ್ಯ ಬಂದು ಮೋಕ್ಷ ಚಿಂತನೆ ಕೂಡ ಬರುತ್ತೆ. ಅದಕ್ಕಾಗಿ ಈ ಥರ ಗೊಂದಲಗಳು ಜಾಸ್ತಿ ಇರ್ತಕ್ಕಂಥ ಈ ಜಲರಾಶಿಯಲ್ಲಿ ಇರ್ತಕ್ಕಂಥ ಈ ಮೀನರಾಶಿಯವರಿಗೆ ಎನರ್ಜಿ ಬೂಸ್ಟರ್ಗೆ ಅಗ್ನಿತತ್ವವಾಗಿರ್ತಕ್ಕಂಥ 3 ಮುಖ ರುದ್ರಾಕ್ಷ ಈ ಮೀನರಾಶಿ ಮಕ್ಕಳಲ್ಲಿ, ಮೀನರಾಶಿ ಸಂಜಾತರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಜೊತೆಗೆ ಗುರುಗಳ ಆರಾಧನೆ ಮಾಡಿದರೂ ಕೂಡ ಮೀನರಾಶಿಯವರು ತುಂಬ ಒಳ್ಳೆಯದಾಗುತ್ತೆ. ಮೀನರಾಶಿಯವರು ರಾಘವೇಂದ್ರ, ಸಾಯಿಬಾಬಾ, ದತ್ತಾತ್ರೇಯ ದೇವರನ್ನ ಆಶ್ರಯ ಮಾಡೋದ್ರಿಂದ, 3 ಮುಖದ ರುದ್ರಾಕ್ಷಿ ಧಾರಣೆ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇದು ತತ್ವಮಸಿ ಚಾನಲ್. ನಾನು ವೆಂಕಟರಾಘವನ್, ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮ. ಸ್ನೇಹಿತರೆ, ಇಷ್ಟು ದಿವಸಗಳಿಂದ ನಾವು ನಂಬರ್ಸ್ ಬಗ್ಗೆ ಮಾತಾಡಿದ್ವಿ. ಯಾವ ನಂಬರ್ಗೆ ಯಾವ ರುದ್ರಾಕ್ಷ ಸೂಟಬಲ್ ಅಂತ ಹೇಳಿದ್ವಿ, ಯಾವ ನಂಬರಲ್ಲಿ ಯಾವ ಥರ ನೇಚರ್ ಇರುತ್ತೆ, ಇವ್ರ ಬಿಹೇವಿಯರ್ ಇರುತ್ತೆ ಅಂತ ನೋಡಿದ್ವಿ. ಈಗ ರುದ್ರಾಕ್ಷಿ ಕಾರ್ಯಕ್ರಮದಲ್ಲಿ ಯಾವ ರಾಶಿಗೆ ಯಾವ ರುದ್ರಾಕ್ಷಿ ಅಂತ ಮಾತಾಡ್ತಾ ಬಂದಿದ್ದೀವಿ. ಕೊನೆ ರಾಶಿಯಾಗಿ ಮೀನರಾಶಿ ಬಗ್ಗೆ ಮಾತಾಡಿದ್ವಿ. ಈ ರುದ್ರಾಕ್ಷಿಯನ್ನು ಎಲ್ಲರೂ ಸದ್ಬಳಕೆ ಮಾಡ್ಕೋಬೇಕು. ರುದ್ರಾಕ್ಷಿ ಬಗ್ಗೆ ಇರ್ತಕ್ಕಂಥ ಏನು ಅಪನಂಬಿಕೆಗಳನ್ನು ದೂರ ಇಟ್ಬಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ನಮಗೆ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗೋದಕ್ಕೆ ನಮಗೆ ಇಂಟರ್ನಲ್ ಆಂತರಿಕ ಶಕ್ತಿ, ಆತ್ಮಶಕ್ತಿಯನ್ನು ಕೊಡುತ್ತೆ. ಎಲ್ಲರೂ ಈ ರುದ್ರಾಕ್ಷಿಯನ್ನು ಸದ್ಬಳಕೆ ಮಾಡ್ಕೋಬೇಕಂತ ಈ ಕಾರ್ಯಕ್ರಮದಲ್ಲಿ ನಿಮಗೆ ವಿನಂತಿ ಮಾಡ್ತಾ ನಾನು ನಿಮ್ಮಿಂದ ಬಿಡುಗಡೆ ತಗೊಳ್ತಾ ಇದ್ದೇನೆ. ನಾನು ವೆಂಕಟರಾಘವನ್, ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ. ಥ್ಯಾಂಕ್ ಯು ವೆರಿ ಮಚ್.